ಆನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಜಯ ಜಯತು ವೀರ ವಿಘ್ನೇಶ ಜಯ ಜಯತು ವೀರ ವಿಘ್ನೇಶ ದುರ್ಜನನಾಶ ಜಯ ಜಯತು ದೇವ ಗಣನಾಥ ವಿಖ್ಯಾತ ಗಗನ ಮಣಿಕೋಟಿ ಸಮಕಿರಣ ಗಗನ ಮಣಿಕೋಟಿ ಸಮಕಿರಣ ಪಾವನ ಚರಣ ಗಗನ ಮಣಿಕೋಟಿ ಸಮಕಿರಣ ಪಾವನ ಚರಣ ನಗಸುದಯ ಸುಕುಮಾರ ಮೋರ ಶರದೂರ ನಗಸುದಯ ಸುಕುಮಾರ ಮಾರ ಶರದೂರ ಶರಣ ಜನ ಜಲ ವಂದಿತ ಶರಣ ಜನ ಜಾಲ ಸಂಜೀವ ದೇವರ ದೇವ ಶರಣ ಜನ ಜಾಲ ಸಂಜೀವ ದೇವರ ದೇವ ಸುರ ವಿನುತ ಪದ ಪಂಕಜಾತ ನಿರ್ಭೀತ ಶರಣ ಜನ ಜಾಲ ಸಂಜೀವ ದೇವರ ದೇವ ಸುರ ವಿನುತ ಪದ ಪಂಕಜಾತ ನಿರ್ಭೀತ ಕಾರುಣ್ಯ ನಿಧಿ ಪುಣ್ಯ ಜರಿತ ಗುಣ ಗಣ ಭರಿತ ಕಾರುಣ್ಯ ನಿಧಿ ಪುಣ್ಯ ಚರಿತ ಗುಣ ಗಣ ಭರಿತ ಹೇ ರಂಬ ಹೇ ರಂಬ ಹೇ ರಂಬ ಮೆರವೇ ಕರದನ ಗಜವದನ ಇಂದು ಆರಾಧಿಸಲ್ಪಟ್ಟಂತಹ ಮಹಾರುದ್ರನನ್ನು ಸ್ಮರಿಸುತ್ತಾ ಹಾಗೆ ನಮ್ಮ ಮನೆಯ ಕುಲದೇವರನ್ನು ಶಿರಸಾಷ್ಟಾಂಗ ನಮಿಸುತ್ತಾ ಸಭೆಯಲ್ಲಿ ಸೇರಿರತಕ್ಕಂತಹ ಎಲ್ಲ ಯಕ್ಷ ಅಭಿಮಾನಿಗಳನ್ನು ವಂದಿಸುತ್ತಾ ಇವತ್ತಿನ ಈ ಶಿವಭಕ್ತ ವೀರಮಣಿ ಎಂಬ ಸಾಯಂಕಾಲದ ಯಕ್ಷಗಾನ ತಾಳಮದ್ದಲೆಯ ಆಖ್ಯಾನಕ್ಕೆ ಸ್ವಾಗತಕ್ಕೆ ಇಲ್ಲಿ ಬಂದು ನಿಂತಿದ್ದೇನೆ. ಇವತ್ತು ಗಂಗಾ ಸಮಾರಾಧನೆಯ ಅಂಗವಾಗಿ ನಾವು ಯಕ್ಷಗಾನವನ್ನು ಅಂದರೆ ಕುಣಿತವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ಸಂಕಲ್ಪ ಮಾಡಿದ್ದಾಗಿತ್ತು ಮೊದಲು. ಆಮೇಲೆ ಅದು ಸ್ವಲ್ಪ ಸಮಸ್ಯೆ ಆಗ್ತದೆ, ಜಾಗದ ಎಲ್ಲ ಸಮಸ್ಯೆ ಆಗ್ತದೆ ಅಂತ ಹೇಳಿ ತಾಳ್ಮದ್ದಲೆಯನ್ನು ಮಾಡಬೇಕು ಅಂಥೇಳಿ ಆಮೇಲೆ ಎಲ್ಲರ ಮನೆಯವರೆಲ್ಲರ ಒಂದು ನಿಶ್ಚಯದ ಮೇರೆಗೆ ತಾಳ್ಮದ್ದಲೆಯನ್ನು ಮಾಡಿದ್ವಿ. ಹಾಗೆ ಕಲಾವಿದರನ್ನು ನಮಗೆ ವಿಶೇಷವಾಗಿ ಎಲ್ಲರದ್ದು ಪರಿಚಯ ನೇರವಾಗಿಲ್ಲದಿದ್ದರಿಂದ ಹೇಗೆ ಸಂಪರ್ಕ ಮಾಡೋದು ಅಂತ ಹೇಳಿದಾಗ ನಮಗೆ ಈ ಭಾಗದಲ್ಲಿ ಮೊದಲು ನೆನಪಾಗೋದೇ ನಮ್ಮ ಪೇಟೆ ಸೇರ ಶ್ರೀಕಾಂತ್ ಅಣ್ಣ. ಹಾಗೆ ಅವರನ್ನು ಮೊದಲು ಸಂಪರ್ಕ ಮಾಡಿದಾಗ ಇಲ್ಲ ನೀವು ಏನು ಹೆದರಬೇಡಿ, ನಾನು ಎಲ್ಲ ಕಲಾವಿದರನ್ನು ಸಂಪರ್ಕ ಮಾಡಿ ಆದಷ್ಟು ನಿಮಗೆ ಅವರನ್ನು ನಿಮ್ಮನೆಗೆ ಬರುವಂತೆ ಆಹ್ವಾನಿಸ್ತೇನೆ. ಹಾಗೆ ನಿಮ್ಮ ಪರವಾಗಿ ನಾನು ಅವರನ್ನು ಕರೆತರ್ತೇನೆ ಅನ್ನುವಂಥ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡಿದ್ದರಿಂದ ಇವತ್ತು ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮ
ಪ್ರಾರಂಭ ಆಗ್ತಾ ಇದೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರಥಮತವಾಗಿ ನಾನು ಹಿಮ್ಮೇಳದ ಕಲಾವಿದರನ್ನ ಕಿರು ಪರಿಚಯ, ನೇರವಾಗಿ ಎಲ್ಲರದ್ದು ನನಗೆ ರಾಶಿ ಪರಿಚಯ ಇಲ್ಲ, ಹಾಗಾಗಿ ಎರಡೆರಡು ಮಾತಿನಲ್ಲಿ ಪರಿಚಯವನ್ನು ಹೇಳಿ ಸ್ವಾಗತವನ್ನು ಕೋರ್ತೇನೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಅನಂತ ಹೆಗಡೆ ದಂಟಳಿಕೆ ಯಲ್ಲಾಪುರ, ಇವರು ಸುಪ್ರಸಿದ್ಧ ಭಾಗವತರು, ಎಲ್ಲರೂ ಕೇಳಿರ್ತಾರೆ ಇವರ ಹೆಸರನ್ನು. ಏಕೆಂತಂದರೆ ಕೆರೆಮನೆ ಮೇಳದಲ್ಲಿ ಸಕ್ರಿಯವಾಗಿ ಅವರು ಭಾಗವತರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆ ತಾಳಮದ್ದಲೆ ಸುಮಾರು ಈ ಭಾಗದಲ್ಲಿ ಹೆಚ್ಚಾಗಿ ತಾಳಮದ್ದಲೆಯಲ್ಲಿ ಭಾಗವತರಾಗಿ ಅವರು ಕಾಣಿಸ್ತಾ ಇರ್ತಾರೆ. ಅವರಿಗೆ ನಮ್ಮ ಮನೆಯ ಎಲ್ಲ ಸದಸ್ಯರ ಪರವಾಗಿ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಚಂಡೇವಾದಕರು ಶ್ರೀ ಭಾರ್ಗವ್ ಹೆಗ್ಗೋಡು, ಇವರು ತಲೆತಲಾಂತರದಿಂದ, ಅಂದರೆ ಇವರ ರಕ್ತಗತವಾಗಿ ಈ ಕಲೆ ಎನ್ನುವಂಥದ್ದು ಅವರಿಗೆ ಸಿದ್ಧಿಸಿರುವಂಥದ್ದು. ಇವರ ಅಜ್ಜ ಮುತ್ತಜ್ಜ ಎಲ್ಲರೂ ಕೂಡ ಚಂಡೆ ಮದ್ದಳೆ ಇತ್ಯಾದಿ ಯಕ್ಷಗಾನದ ಎಲ್ಲ ವಿಭಾಗದಲ್ಲಿ ಕೂಡ ಎಲ್ಲ ಭಾಗದಲ್ಲಿ ಅವರು ಅತ್ಯಂತ ಸೇವೆಯನ್ನು ಸಲ್ಲಿಸಿದವರು. ಹಾಗೆ ಅವರ ಮುಂದಿನ ಈ ಪರಂಪರೆಯಾಗಿ ಭಾರ್ಗವ್ ಹೆಗ್ಗೋಡವರು ಚಂಡೇವಾದಕರಾಗಿ ಇವತ್ತು ಇಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಮದ್ದಲೆ ವಾದಕರು ಶ್ರೀ ಶರತ್ ಹೆಗಡೆ ಜಾನಕೈ, ಇವರು ಕೂಡ ಅತ್ಯಂತ ಪ್ರಾಚೀನ, ಅಂದರೆ ಇಲ್ಲಿ ಈ ಭಾಗದಲ್ಲಿ ಎಲ್ಲರಿಗೂ ಗೊತ್ತಿದೆ ಅಂದ್ಕೊಳ್ತೇನೆ. ಜಾನಕೈ ತಿಮ್ಮಪ್ಪ ಹೆಗಡೆ ಅಂತಂದರೆ ಅವರು ಹಲವಾರು ಯಕ್ಷಗಾನಗಳನ್ನು ರಚಿಸಿದಂಥವರು. ಹಾಗೆ ಭಾಗವತಿಗೆ ಇತ್ಯಾದಿ ಎಲ್ಲ ವಿಭಾಗದಲ್ಲೂ ಕೂಡ ಅವರ ಕುಟುಂಬ ಎನ್ನುವಂಥದ್ದು ಸೇವೆಯನ್ನು ಸಲ್ಲಿಸಿರುವಂಥದ್ದು. ಹಾಗಾಗಿ ಅವರು ಕೂಡ ಇವತ್ತು ಇಲ್ಲಿ ನಮ್ಮೊಟ್ಟಿಗಿದ್ದು ಮದ್ದಲೆ ವಾದಕರಾಗಿ ಸೇವೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನು ಮುಮ್ಮೇಳದಲ್ಲಿ ಅರ್ಥಧಾರಿಗಳಾಗಿ ವಿದ್ವಾನ್ ಹಿರಣ್ಯ ವೆಂಕಟೇಶ್ ಭಟ್ರವರು, ಇವರು ನಮ್ಮ ಈ ಭಾಗದಲ್ಲಿ ಅವರು ಬರೀ ಅರ್ಥಧಾರಿಗಳಷ್ಟೇ ಪರಿಚಯ. ಅವರು ದಕ್ಷಿಣ ಕನ್ನಡದ ಭಾಗದಲ್ಲಿ ಅತ್ಯಂತ ಹೆಸರಾಂತ ಪುರೋಹಿತರು. ಅವರು ತುಂಬ ವಿದ್ವತ್ತನ್ನು ಈ ಪುರೋಹಿತ ವಿಭಾಗದಲ್ಲಿ ಹಾಗೆ ಪ್ರಶ್ನೆ ವಿಭಾಗದಲ್ಲೆಲ್ಲ ಕೂಡ ಅವರು ತುಂಬ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವರು. ಹಾಗಾಗಿ ಅವರಿಗೂ ಕೂಡ ನಮ್ಮ ಮನೆಯ ಈ ಶಿವಭಕ್ತ ವೀರಮಣಿ ಎಂಬ ಆಖ್ಯಾನಕ್ಕೆ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನು ವಿದ್ವಾನ್ ಶ್ರೀ ವೆಂಕಟೇಶ್ ಭಟ್ರವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಶ್ರೀ ರಾಧಾಕೃಷ್ಣ ಕಲ್ಚಾರ್, ಇವರು ನಿವೃತ್ತ ಕನ್ನಡ ಉಪನ್ಯಾಸಕರು. ಹಾಗೆ ಇವರು ಹಲವಾರು ವೃತ್ತಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆ ಪ್ರಸಿದ್ಧ ಅರ್ಥಧಾರಿಗಳು, ಅವರು ಕೂಡ ನಾವು ಅರ್ಥಧಾರಿಕೆಯನ್ನು ಯೂಟ್ಯೂಬ್ ಇತ್ಯಾದಿ ಹಾಗೆ ಪ್ರತ್ಯಕ್ಷವಾಗಿ ಬಹಳಷ್ಟು ಜನ ನೋಡಿದ್ದಾರೆ. ತುಂಬ ಒಳ್ಳೆಯ ಮಾತುಗಾರರು. ಹಾಗಾಗಿ ಅವರನ್ನು ಕೂಡ ನಮ್ಮ ಕುಟುಂಬದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನು ಶ್ರೀ ಮಂಜುನಾಥ್ ಭಟ್ ಗೋರನ್ಮನೆ, ಸಾಗರ ಗೋರನ್ಮನೆಯವರು, ಗೊರಮನೆ ಕ್ಷಮಿಸಿ, ಇವರು ಕೂಡ ಒಳ್ಳೆಯ ಅರ್ಥಧಾರಿಗಳು. ಇವರು ಸಿರ್ಸಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಹಾಗೆ ಇವರು ಒಳ್ಳೆಯ ಅರ್ಥಧಾರಿಗಳು. ಇವರನ್ನು ಕೂಡ ನಾವು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ವಿದ್ವಾನ್ ಗಣೇಶ್ ಭಟ್ ಸುಂಕ್ಸಾಳ, ಇವರು ಉಮಚ್ಗಿಯಲ್ಲಿ ಅಲಂಕಾರ ವಿದ್ವತ್ತನ್ನು ಪೂರೈಸಿ ಪ್ರಸ್ತುತ ಬೆಂಗಳೂರಿನಲ್ಲಿ ಪೌರೋಹಿತ್ಯವನ್ನು ಮಾಡ್ತಾ ಸಮಯ ಸಿಕ್ಕಾಗೆಲ್ಲ ಈ ಅರ್ಥಧಾರಿಗಳಾಗಿ
ತಾಳಮದ್ದಳೆಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ಇವರಿಗೂ ಕೂಡ ನಮ್ಮ ಮನೆಯ ಪರವಾಗಿ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನು ಈ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬು ನಮ್ಮ ಶ್ರೀಕಾಂತ್ ಪೇಟೆ ಸೇವರವರು. ನಾವು ಅವರಿಗೆ ಸನ್ಮಾನ ಅಂತಲ್ಲ, ಅದು ಒಂದು ಕಿರು ಕಾಣಿಕೆ ಅಂತೇಳಿ ಅಷ್ಟೇ. ನಮ್ಮ ಒಂದು ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ, ಹಾಗೆ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ನಮ್ಮ ಇಲ್ಲಿ ಈ ಪ್ರದೇಶದ ಅತ್ಯಂತ ಒಳ್ಳೆಯ ಅರ್ಥಧಾರಿಗಳು, ನಮಗೆ ಅವರದ್ದು ಏನು ಮನೆ ಗಿಡ ಅಲ್ಲ ಹಿತ್ತಲ ಗಿಡ ಮದ್ದಲ್ಲ ಅನ್ನುವಂತೆ ವಿದ್ವಾನ್ ಚಂದ್ರಭಟ್ರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ, ಹಾಗೆ ಇಲ್ಲಿ ಸೇರಿರುವಂತಹ ಎಲ್ಲ ಯಕ್ಷಗಾನ ಕಲಾ ಅಭಿಮಾನಿಗಳಿಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಎಲ್ಲ ಬೆಳಗಿನಿಂದ ನಾವು ಬರೀ ಯಕ್ಷಗಾನ ಅಂತಲ್ಲ, ಬೆಳಗ್ಗೆ ನಮ್ಮ ವೇದದ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ಧ್ವನಿವರ್ಧಕವನ್ನು ಕೊಟ್ಟು ಅತ್ಯಂತ ಆ ಕಾರ್ಯಕ್ರಮಗಳು ಕೂಡ ಅತ್ಯಂತ ಸುಂದರವಾಗಿ ಆಗಲಿಕ್ಕೆ, ಹಾಗೆ ಈ ಒಂದು ಕಾರ್ಯಕ್ರಮ ಕೂಡ ಧ್ವನಿವರ್ಧಕದ ಸೇವೆಯನ್ನು ಕೊಟ್ಟು ಇದು ಚಂದ ಕಾಣಲಿಕ್ಕೆ ಕಾರಣೀಕರ್ತರಾದಂತಹ ಸತೀಶ್ ಅವರಿಗೂ ಕೂಡ ನಮ್ಮ ಮನೆ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ, ಪ್ರಸನ್ನ ಹೊಸಗದ್ದೆ ಅವರಿಗೂ ಕೂಡ ಇಲ್ಲಿ ಬಂದು ಎಲ್ಲ ರೀತಿಯಾದಂತಹ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಆಖ್ಯಾನವನ್ನು ಪ್ರಾರಂಭ ಮಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾ ಇದ್ದೇವೆ. ರಮೆಯುಮೆಯರನ್ನು ಪ್ರಾರ್ಥಿಸಿ ವಿಧಿಯ ಭಜಿಸುತ್ತ ಪರಮಹರ್ಷದಿ ಶಾರದಗೆ ವಂದಿಸುತ್ತ ಭಕ್ತಿಯಲಿ ಶರಜನಿಗೆ ಬಲ ಬಂದು ಸೀತಾ ವರನ ಚರಣಕ್ಕೆ ಮಣಿದು ಗಿರುವ ಅಣರಿಗೆ ತಲೆವಾಗುತ್ತ ಬೇಳ್ವೆನಿ ಕಥಾಮೃತವ ಎನಲು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ. ರಾವಣಾದಿಗಳ ಹನನದಿಂದ ಉಂಟಾಗಬಹುದಾದಂತಹ ಬ್ರಹ್ಮಹತ್ಯಾ ದೋಷ ಎನ್ನುವಂತಹ ಶಂಕೆಯ ಪರಿಹಾರಕ್ಕಾಗಿ ರಾವಣನ ಹಿನ್ನೆಲೆಯನ್ನು ಅಗಸ್ತ್ಯರ ಮುಖಾಂತರ ತಿಳಿದ ಮೇಲೆ ಮಾಡಿದಂತಹ ಸಂಕಲ್ಪ. ಒಂದು ಕ್ಷಣದಲ್ಲಿ ಬಹಳ ಆತಂಕಕ್ಕೆ ಒಳಗಾಗಿದ್ದ ನಮ್ಮಣ್ಣ ಬ್ರಾಹ್ಮಣನೊಬ್ಬನ ಹತ್ಯೆಗಾಗಿಯೇ ಬ್ರಹ್ಮನನ್ನು ಸೃಷ್ಟಿ ಮಾಡಿಸಿದನೋ ಅಂತ ಕಣ್ಣೀರು ಹಾಕಿದಂತೆ ಋಷಿಗಳ ಸಮ್ಮುಖದಲ್ಲಿ. ಆ ಕ್ಷಣಕ್ಕೆ ಅಗಸ್ತ್ಯರು ಹೇಳಿದರು, ನೀನು ಯಾರು ಎನ್ನುವುದನ್ನು ಲೋಕ ಕಂಡಿದೆ, ಋಷಿಗಳಾದಂತಹ ನಮಗೂ ಗೊತ್ತಿದೆ, ಸುಮ್ಮನೆ ಕಣ್ಣೀರು ಹಾಕಬೇಕಾದಂತಹ ಅನಿವಾರ್ಯತೆ ಇಲ್ಲ.
ಹಾಗಿದ್ರೆ ಆ ಶಂಕೆ ನಿನ್ನನ್ನು ಬಾಧಿಸ್ತದೆ ನಿರಂತರವಾಗಿ ಅಂತಾದರೆ ಅಶ್ವಮೇಧ ಯಾಗದ ಸಂಕಲ್ಪ ಮಾಡು ಅಂತ ಆಡಿದ್ರಂತೆ. ಓಹೋ. ಆ ನಂತರದಲ್ಲಿ ಅಗಸ್ತ್ಯರನ್ನೇ ಯಾಗಶಾಲೆಗೆ ಅಶ್ವಶಾಲೆಗೆ ಕರ್ಕೊಂಡು ಹೋಗಿ ತೋರಿಸಿದನಂತೆ. ಅಶ್ವಮೇಧ ಯಾಗ ಸಂಕಲ್ಪ ಮಾಡಿದ್ದೇನೆ ಅಂತಾದರೆ ಸೂಕ್ತವಾದಂತಹ ಅಶ್ವವನ್ನು ನೀವೇ ಆರಿಸಿ ಎನ್ನುವ ಹಾಗೆ. ಅಯೋಧ್ಯೆಯ ಅಶ್ವಶಾಲೆಯನ್ನು ನೋಡಿದಂತಹ ಅಗಸ್ತ್ಯರು ಕೂಡ ಆಶ್ಚರ್ಯಚಕಿತರಾದರಂತೆ. ಯಾಗಕ್ಕೆ ಯೋಗ್ಯವಾದಂತಹ ಅಶ್ವಗಳು ಎಷ್ಟಿದೆ ನಿನ್ನಲ್ಲಿ ಎನ್ನುವ ಹಾಗೆ. ಹಾಗಾಗಿ ಅವರೇ ಸೂಚಿಸಿದಂತಹ ಅಶ್ವದ ಆಯ್ಕೆ ಆಯಿತು, ಯಾಗ ಸಂಕಲ್ಪವೂ ಆಯಿತು. ಸುವ್ಯವಸ್ಥಿತವಾದಂತಹ 3 ಯೋಜನ ವಿಸ್ತೀರ್ಣವಾದಂತಹ ಯಾಗಶಾಲೆಯ ನಿರ್ಮಾಣವೂ ಆಯಿತು. ಸಂಕಲ್ಪಬದ್ಧನಾದ ನಮ್ಮ ಅಣ್ಣ ರಾಮಚಂದ್ರ ಯಜ್ಞಾಶ್ವದ ಬೆಂಗಾವಲಿಗೆ ಬೇಕಾಗಿ ಶತ್ರುಘ್ನನೇ ಸಾಗಬೇಕು ಎನ್ನುವಂತಹ ನಿರ್ದೇಶನ ಅಣ್ಣನಿಂದ ಬಂತು. ಇದೊಂದು ನೆಲೆಯಲ್ಲಿ ನನಗೆ ಸಂತೋಷದಾಯಕವಾದದ್ದು. ಭರತನಿಗೋ ಲಕ್ಷ್ಮಣನಿಗೋ ಸಿಕ್ಕಂತಹ ಯಾವ ಸೇವಾ ಭಾಗ್ಯ ನನಗೆ ಸಿಗಲಿಲ್ಲವಲ್ಲ ಅಂತ ಹಂಬಲಿಸುತ್ತಿದ್ದಂತಹ ಸಂದರ್ಭದಲ್ಲಿ ಅಣ್ಣನ ಯಾಗ ಸಂಕಲ್ಪಕ್ಕೆ ಬೇಕಾಗಿ ನಾನೊಬ್ಬ ಸಹಾಯಕನಾಗಿ ನಿಲ್ಲುವಂತಹ ಒಂದು ಕಾರ್ಯ ಆಗುತ್ತದೆ ಅಂತಾದರೆ ಅದಕ್ಕಿಂತ ದೊಡ್ಡ ರಾಮಸೇವೆ ಯಾವುದು? ಆ ನೆಲೆಯಲ್ಲಿಯೇ ಸಂತೋಷದಿಂದ ಒಪ್ಪಿಕೊಂಡೆ. ಭರತನಾದಂತಹ ಪುಷ್ಕಲನು ಜೊತೆಗೆ ಸಾಗಲಿ ಅಂತ ಆದೇಶ ಮಾಡಿದ. ಹನುಮಂತನು ಜೊತೆಗಿರಬೇಕು ಎನ್ನುವ ಹಾಗೆ ಹೇಳಿದ. ಅಯೋಧ್ಯೆಯ ಮೂಲಬಲದಲ್ಲಿ 3 ಅಕ್ಷೋಹಿಣಿ ಸೈನ್ಯವನ್ನು ಹಿಂದಿಟ್ಟುಕೊಂಡು ಸಾಗುತ್ತಾ ಇದ್ದೇನೆ. ಹಾಗಂತ ಸಾಗುವಲ್ಲಿ ನಿರ್ದೇಶನ ನನ್ನದಲ್ಲ. ಕುದುರೆಯ ಬೆಂಬಲಿಗರಾಗಿ ಬೆಂಗಾವಲಾಗಿ ನಾವು ಸಾಗುವವರು. ಕುದುರೆ ಎಲ್ಲಿ ಸಾಗುತ್ತದೋ ಅದರ ಹಿಂದೆ ಸಾಗಬೇಕಾದ್ದು. ಬಲವುಳ್ಳವರು ಕಟ್ಟುವುದು, ಅದರ ಜೊತೆಗೆ ಹೋರಾಟಕ್ಕೂ ಸಿದ್ಧರಾಗಬೇಕು. ಬಲ ಇಲ್ಲದೆ ಹೋದಂತಹ ನಾಡಿಗೆ ಹೋಗುತ್ತದೆ ಅಂತಾದರೆ ಕಪ್ಪಕಾಣಿಕೆಗಳನ್ನು ಕೊಡುತ್ತಾರೆ. ಮೊದಲು ಸಾಗಿದ್ದೆ ಅಹಿಶ್ಚತ್ರಪುರಕ್ಕೆ. ಅಲ್ಲಿರುವಂತಹ ಸುಮೇಧನೆನ್ನುವಂತಹ ಅರಸ ಮೊದಲು ಕುದುರೆಯನ್ನು ಕಟ್ಟುವಂತಹ ಮನಸ್ಸನ್ನು ಮಾಡಿದರು. ನಂತರದಲ್ಲಿ ಕಂಡದ್ದು ರಾಮನಿಂದ ಪೂಜಿಸಿಬಿಟ್ಟಂತಹ ಕುದುರೆ ಎನ್ನುವುದನ್ನು ತಿಳಿದ ಮೇಲೆ ಅತ್ಯಂತ ಸಂತೋಷದಿಂದ ತನ್ನ ಅಹಿಶ್ಚತ್ರಪುರ ಎನ್ನುವಂತಹ ಈ ನಾಡೇ ರಾಮನದ್ದು ಅಂತ ರಾಮನಿಗೆ ಅರ್ಪಿಸಲಿಕ್ಕೆ ಸಿದ್ಧನಾದ. ಸಂತೋಷದಿಂದ ಅವ ಕೊಟ್ಟಂತಹ ಕಪ್ಪ ಕಾಣಿಕೆಗಳನ್ನು ಪಡೆದು ಮುಂದೆ ಸಾಗಿದ್ದಾಗಿದೆ. ಪಥಮಧ್ಯದಲ್ಲಿ ಚವನಾಶ್ರಮವನ್ನು ಸಂದರ್ಶನ ಮಾಡಿದ್ದಾಗಿದೆ. ಚವನ ಸುಕನ್ಯರನ್ನು ಸಂದರ್ಶನ ಮಾಡಿದ ಮೇಲೆ ಚವನ ಮಹರ್ಷಿಗಳು ಹೇಳಿದಂತಹ ಮಾತು, ರಾಮನನ್ನ ಕಾಣಬೇಕು, ಹಾಗಾಗಿ ರಾಮ ದರ್ಶನಕ್ಕೆ ಅನುಕೂಲ ಮಾಡಿಕೊಡು ಎನ್ನುವ ಹಾಗೆ ಹೇಳಿದ ಕ್ಷಣದಲ್ಲಿ ಅವರನ್ನು ಮಾರ್ಗಸೂಚಿಯಾಗಿ ಕರಕೊಂಡು ಹೋಗಲಿಕ್ಕೆ ಹನುಮಂತನನ್ನೇ ಕಳಿಸಿಕೊಟ್ಟಿದ್ದು ಆಗಿದೆ. ರಾಮ ದರ್ಶನವನ್ನು ಮಾಡಿ ಅವರನ್ನು ಯಾಗಶಾಲೆಯಲ್ಲಿ ಬಿಟ್ಟು ಹನುಮಂತ ಹಿಂತಿರುಗಿ ಬಂದಿದ್ದಾನೆ. ಮುಂದೆ ಸಾಗಿದ್ದು ವಾಜಿಪುರದತ್ತ. ಅಲ್ಲಿ ಅರಸನು ತನ್ನ ಸರ್ವಸ್ವವನ್ನು ಕೊಟ್ಟು ಕಪ್ಪಕಾಣಿಕೆಗಳನ್ನು ಕೊಟ್ಟು ನನ್ನೊಂದಿಗೆ ಹಿಂಬಾಲಿಗನಾಗಿ ಸಾಗುತ್ತೇನೆ ಅಂತ ಆಡಿದ. ಮುಂದೆ ಕುದುರೆ ಹೋದದ್ದು ಚಕ್ರಾಂಕಿತಪುರಕ್ಕೆ. ಅಲ್ಲಿ ಅರಸನಾದಂತಹ ಸುಬಾಹು ಮಹಾರಾಜ ಕುದುರೆಯನ್ನು ಕಟ್ಟಿದ. ಯುದ್ಧವೂ ಏರ್ಪಟ್ಟಿತು. ಅರಸನ ಪುತ್ರನೋರ್ವ ಯುದ್ಧದಲ್ಲಿ ಮಡಿದು ಹೋದ. ಮತ್ತೊಬ್ಬ ಪುತ್ರನಾದಂತಹ ದಮನ ಸೋಲಪಿಕೊಂಡ. ಆದರೂ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಮನಸ್ಸು ಮಾಡದೆ ಹೋದಂತಹ ಸುಬಾಹು ಮಹಾರಾಜ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಎದುರಾಳಿಯಾಗಿ ಹೋದಂತಹ ಹನುಮಂತನಿಂದ ಪ್ರಹಾರವನ್ನು ಅನುಭವಿಸಿದ ಕ್ಷಣದಲ್ಲಿ ಅವನಿಗೆ ರಾಮದರ್ಶನ ಆದಂತಹ ಅನುಭವ ಆಯ್ತಂತೆ. ನೋವಿನಲ್ಲಿಯೂ ರಾಮ ಕಾಣಿಸಿಕೊಂಡ ಎನ್ನುವ ಹಾಗೆ ಉದ್ಗರಿಸಿದ. ಹಾಗಿದ್ರೆ ರಾಮನ ಹಿನ್ನೆಲೆ ಏನು ಎನ್ನುವುದು ಅರ್ಥ ಮಾಡಿಕೊಂಡ ಮೇಲೆ ಶರಣಾಗಿ ಕಪ್ಪಕಾಣಿಕೆಗಳನ್ನು ನೀಡಿದ, ಕುದುರೆಯನ್ನು ಬಿಟ್ಟು ಕಳುಹಿಸಿದ. ಮುಂದೆ ಸಾಗುತ್ತಾ ಇರುವಾಗ ಅರಣ್ಯಕ ಋಷಿಗಳ ಸಂದರ್ಶನ ಆಯಿತು. ಅವರು ರಾಮನನ್ನ ಕಾಣಬೇಕು, ಹಾಗಾಗಿ ಅಯೋಧ್ಯೆಯತ್ತ ಸಾಗುತ್ತೇನೆ ಅಂತ ಆಡಿದರು. ಮುಂದೆ ಕುದುರೆ ಸಾಗುತ್ತಾ ಇರುವಾಗಲೇ ಆಗಸದಲ್ಲಿ ಕಾರ್ಮೋಡ ಕವಿದಂತಹ ಅನುಭವ, ಸುತ್ತಲೂ ಕತ್ತಲಾವರಿಸಿದಂತಹ ಅನುಭವ. ನಾವು ಎಲ್ಲಿ ಇದ್ದೇವೆ, ಹೇಗೆ ಸಾಗುತ್ತಾ ಇದ್ದೇವೆ ಎನ್ನುವಂತಹ ಕಲ್ಪನೆ ಇಲ್ಲದಂತಹ ಸ್ಥಿತಿಗೆ ತಲುಪಿದೆವು.
ಹಾಗಂತ ಕವಿದ ಕತ್ತಲೆ ಕ್ಷಣ ಮಾತ್ರದಲ್ಲಿ ಮಾಯವಾದದ್ದು ಹೌದು. ನಮ್ಮ ಮುಂದೆ ಸಾಗುತ್ತಿದ್ದಂತಹ ಕುದುರೆ ಕಣ್ಮರೆಯಾಗಿತ್ತು. ಏನು ಅಂತ ನೋಡಿದಾಗ ಆಗಸದಲ್ಲಿ ಒಂದು ಉದ್ಗಾರ ವಾಕ್ಯ ಕೇಳಿತು. ರಾವಣನ ಮಿತ್ರನಾದಂತಹ ವಿದ್ಯುನ್ಮಾಲಿ ಇದ್ದೇನೆ, ನಾನು ಪಾತಾಳವಾಸಿಯಾಗಿದ್ದೇನೆ. ರಾವಣನ ಹತ್ಯೆಯನ್ನು ಖಂಡಿಸಲಿಕ್ಕೆ ಬೇಕಾಗಿ, ಮಿತ್ರನಾದಂತಹ ಅವನ ಸಾವಿಗೆ ಪ್ರತೀಕಾರಕ್ಕೆ ಬೇಕಾಗಿ ಕುದುರೆಯನ್ನು ಅಪಹರಿಸಿಕೊಂಡು ಹೋಗುತ್ತಾ ಇದ್ದೇನೆ ಅಂತ ಆಡಿದ. ಕಬ್ಬಿಣದಿಂದ ನಿರ್ಮಿತವಾದಂತಹ ವಿಮಾನದಲ್ಲಿ ಕುಬಿದ ಕುದುರೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಅವನೊಂದಿಗ ಅವನ ಅನುಚರರೊಂದಿಗ ಯುದ್ಧ ಏರ್ಪಟ್ಟಿತು. ದಮನ ಪುಷ್ಕಲಾದಿಗಳು ಸೋತಂತಹ ಸಂದರ್ಭದಲ್ಲಿ ನಾನೇ ಮುಂದೊತ್ತಿ ಯುದ್ಧವನ್ನು ಮಾಡಿದಂತಹ ಸಂದರ್ಭ. ಏರಿ ಬಂದಂತಹ ವಿಮಾನವೂ ನಾಶ ಆಯಿತು, ವಿದ್ಯುನ್ಮಾಲಿಯೂ ಸತ್ತು ಹೋದ. ಸರಿ. ಅಳಿದುಳಿದ ರಾಕ್ಷಸರು ಶರಣಾಗತಿಯನ್ನು ಹೊಂದಿ ಕುದುರೆಯನ್ನು ತಂದು ಅಪ್ಪಿಸಿದ್ರು. ಮುಂದೆ ಸಾಗುತ್ತಾ ಸಾಗುತ್ತಾ ಇದ್ದಾಗ ನರ್ಮದಾ ತೀರದತ್ತ ಬಂದು ನಿಂತೆವು. ನರ್ಮದೆಯಲ್ಲಿ ನಾವು ಮಿಂದು ವಿಶ್ರಾಂತಿಯನ್ನು ಹೊಂದಿದಂತಹ ಸಂದರ್ಭ, ನಮ್ಮೊಂದಿಗಿದ್ದಂತಹ ಕುದುರೆ ಕ್ಷಣ ಮಾತ್ರದಲ್ಲಿ ನರ್ಮದೆಯ ನೀರಿನಲ್ಲಿ ಇಳಿಯಿತು, ಮಾಯವಾಗಿ ಹೋಯಿತು. ಎತ್ತ ಸಾಗಿತು ಎನ್ನುವುದನ್ನು ಅರಿಯದೆ ಹೋದಂತಹ ಸಂದರ್ಭದಲ್ಲಿ ನಾರದರು ಬಂದಾಡಿದರು. ನರ್ಮದೆಯ ತಳಭಾಗದಲ್ಲಿ ಒಂದು ಲೋಕ ಇದೆ, ಮಾಯಾಪುರಿ ಎನ್ನುವ ಹಾಗೆ ಅದರ ಹೆಸರು. ಅದು ಸ್ತ್ರೀ ರಾಜ್ಯ. ಅವರೇ ನಿನ್ನ ಕುದುರೆಯನ್ನು ಸೆಳೆದುಕೊಂಡು ಹೋಗಿದ್ದಾರೆ, ಅತ್ತ ಸಾಗು ಅಂತ ಹೇಳಿದಾಗ ಸೀಮಿತವಾದಂತಹ ಹಿಂಬಾಲಕರೊಂದಿಗೆ ನೇರವಾಗಿ ಮಾಯಾಪುರಿಯನ್ನು ಪ್ರವೇಶ ಮಾಡಿದೆ. ಆಡಳಿತ ನಡೆಸುತ್ತಿದ್ದವರು ತಿಳಿಯದೇ ಹೋದವರು ಏನಲ್ಲ. ಒಂದು ಕಾಲಕ್ಕೆ ನಮ್ಮಣ್ಣನಿಂದ ಹತನಾದಂತಹ ಮಾರೀಚನ ಮತ್ತು ಪ್ರಹಸ್ತನ ಅವನ ವಂಶದವರು. ಪ್ರಹಸ್ತನ 2 ಜನ ಹೆಣ್ಣು ಮಕ್ಕಳು, ಮದನಾಕ್ಷಿ ಮತ್ತು ತಾರಾವಳಿ ಎನ್ನುವ ಹಾಗೆ. ಮದನಾಕ್ಷಿ ಆಡಳಿತವನ್ನು ನೋಡಿಕೊಂಡ್ರೆ ಮಂತ್ರಿಯಾಗಿ ವರ್ತಿಸುತ್ತಿದ್ದವಳು ತಾರಾವಳಿ. ಘೋರವಾದಂತಹ ಯುದ್ಧವೇ ಏರ್ಪಟ್ಟಿದ್ದು, ಯುದ್ಧದಲ್ಲಿ ಸೋಲೊಪ್ಪಿಕೊಂಡರು ಅವರು. ಹಾಗಂತ ಅವರೆಲ್ಲರನ್ನು ನಿಯಂತ್ರಿಸುವಳು ಒಬ್ಬ ವ್ಯಕ್ತಿ ಇದ್ದಾಳೆ, ಯೋಗಿನಿ ಅಂತ ಅವರು ಕರೆದ್ರು, ಕುಮುದಿನಿ ಅಂತ ಹೆಸರು. ಹೌದು. ಮಾರೀಚ ನಂದನೆಯಂತೆ ರಾಮಾಶ್ವಮೇಧದ ಯಾಗ ಸಂಕಲ್ಪಕ್ಕೆ ಬೇಕಾದಂತಹ ಯಾವ ಯಾಗಾಶ್ವವನ್ನು ಬಂಧಿಸಿದ್ದೇವೆ ಅಂತ ಹೇಳಿದಂತಹ ವರ್ತಮಾನವನ್ನು ಕೇಳಿದ ಆಕೆ ತಾನೇ ಬಂದು ಶರಣಾದಳು. ಅನುದಿನವೂ ರಾಮಸ್ಮರಣೆಯನ್ನು ಮಾಡುತ್ತಿದ್ದಂತಹ ನನಗೆ ರಾಮದರ್ಶನ ಆಗಬೇಕು, ಹಾಗಾಗಿ ಇವರ ತಪ್ಪು ಮಾಡಿದಂತಹ ನನ್ನ ತಂಗಿಯಂದಿರನ್ನು ಕ್ಷಮಿಸಬೇಕು ಎನ್ನುವ ಹಾಗೆ ಕೇಳಿದ್ಲು. ರಾಮ ದರ್ಶನಕ್ಕೆ ಬೇಕಾದಂತಹ ಸೂಕ್ತವಾದ ಪಥನಿರ್ದೇಶನ ನಿನ್ನಿಂದಲೇ ಆಗಬೇಕು ಅಂತ ಆಡಿದರು. ಹಾಗಾಗಿ ಅಲ್ವೇ ಯಾರಿಗೂ ಕೊಡಲಾಗದ ಕೊಡಬಾರದಂತಹ ಬೆರಳ ಮುದ್ರಿಕೆಯನ್ನು ಅವಳಿಗೆ ಕೊಟ್ಟದ್ದು, ರಾಮದರ್ಶನಕ್ಕೆ ಇದನ್ನು ಕೊಂಡು ಹೋಗಿ ತೋರಿಸುವ. ಹಾಗೆ ಸಾಗುವಲ್ಲಿ ಒಂದು ಮಾತಾಡಿದ್ಲು. ವಿಶಿಷ್ಟವಾದಂತಹ ಅಸ್ತ್ರವೊಂದನ್ನು ನನ್ನ ಕೈಗಿಟ್ಟಳು. ಮುಂದೊಂದು ಸಂದರ್ಭದಲ್ಲಿ ಶಿವಭಕ್ತನೊಬ್ಬನಲ್ಲಿ ಯುದ್ಧ ಏರ್ಪಡುವಂತಹ ಸಂದರ್ಭದಲ್ಲಿ ಇದನ್ನು ಪ್ರಯೋಗಿಸಿದರೆ ಅವ ರಾಮಭಕ್ತನಾಗಿ ಪರಿವರ್ತನೆ ಹೊಂದುತ್ತಾನೆ. ಮೋಹನಾಸ್ತ್ರ ಎನ್ನುವಂತಹ ಅಸ್ತ್ರವನ್ನು ನನ್ನ ಕೈಗಿಟ್ಟು ಅಯೋಧ್ಯೆಯತ್ತ ಅವರೆಲ್ಲ ಪ್ರಯಾಣ ಬೆಳೆಸಿದರು. ಸರಿ. ಮುಂದೊತ್ತಿ 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 ಬಂದದ್ದು ಮಂತ್ರಿಯಾದಂತಹ ಸುಮತಿಯ ಆಡಿದನಲ್ಲ, ಬಂದು ನಿಂತದ್ದು ದೇವಪುರ ಎನ್ನುವಂತಹ ಕ್ಷೇತ್ರ. ರೂಢಿಯಲ್ಲಿ ಜ್ಯೋತಿರ್ಮೇಧ ಎನ್ನುವ ಹಾಗೆ ಕರೆಯುತ್ತಾರೆ. ಹೌದು. ಇಲ್ಲಿ ಅವರು ಕುದುರೆಯನ್ನು ಬಂಧಿಸಿದರು. ಇದನ್ನು ಆಳುತ್ತಿರುವಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ವೀರಮಣಿಯಂತೆ, ಶಿವಭಕ್ತನಂತೆ. ತನ್ನ ಮಗಳ ತಪಸ್ಸಿಗೆ ಒಲಿದಂತಹ ಪರಮೇಶ್ವರ ದೇವ ಈ ಜ್ಯೋತಿರ್ಮೇಧದ ಈ ದೇವಪುರದ ರಕ್ಷಕನಾಗಿ ನೆಲೆ ನಿಂತಿದ್ದಾನೆ ಎನ್ನುವ ಹಾಗೆ ಸುಮತಿ ಆಡಿದ. ಹಾಗಿದ್ರೆ ಅಂತಹ ವೀರಮಣಿ ಕುದುರೆಯನ್ನು ಬಂಧಿಸಿದ್ದಾನೆ ಅಂತಾದರೆ, ರಾಮಾಶ್ವಮೇಧದ ಅಶ್ವ ಬಂಧಿಸಲ್ಪಟ್ಟಿದೆ ಅಂತಾದರೆ ಮುಂದೇನು ಎನ್ನುವ ಹಾಗೆ ಯೋಚಿಸಿದರೆ ಅರಸರು ಮಾಡಬೇಕಾದಂತಹ ಕಾರ್ಯ ಯಾವುದು ಎನ್ನುವುದು ಗೊತ್ತುಂಟು. ಅಲ್ಲ, ಸೂರ್ಯವಂಶೀಯರು ಸಾಗಬೇಕಾದಂತಹ ಮಾರ್ಗ ಯಾವುದು ಎನ್ನುವುದು ಗೊತ್ತುಂಟು. ಕೇವಲ ನಮ್ಮಲ್ಲಿ ಬಲ ಇದೆ ಎನ್ನುವ ಕಾರಣಕ್ಕಾಗಿಯೇ ಆಕ್ರಮಣವನ್ನು ಮಾಡಬೇಕಾದ್ದಿಲ್ಲ. 3 ಅಕ್ಷೋಹಿಣಿ ಸೈನ್ಯ ಉಂಟು ಹೊರಡುವಾಗ. ಹಾಗಿದ್ರೆ ಈಗ ಬಂದು ಸೇರಿದ ಈ ಸ್ಥಳದಲ್ಲಿ ಲೆಕ್ಕ ಹಾಕಿದರೆ ಅದೆಷ್ಟು ಅಕ್ಷೋಹಿಣಿ ಸೇನೆ ಆಗಿದೆ. ಯಾಕೆಂದ್ರೆ ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದವರು ಅನೇಕರು. 3 ಯೋಜನ ವಿಸ್ತೀರ್ಣವಾದಂತಹ ಯಾಗಶಾಲೆ, ನಮ್ಮಣ್ಣ ಅಲ್ಲಿ
ಕೇವಲ ಸಾಂದರ್ಭಿಕವಾಗಿ ನಿರ್ಮಾಣ ಮಾಡಿದ್ದು. ಯೋಚಿಸಿದರೆ ಅದಕ್ಕಿಂತ ಕೆಲವು ಪಟ್ಟು ದೊಡ್ಡದಿರಬಹುದು ಜ್ಯೋತಿರ್ಮೇಧ ಎನ್ನುವುದು. ಒಂದು ಕ್ಷಣದಲ್ಲಿ ಆಕ್ರಮಣ ಮಾಡಿದರೆ ಇಡೀ ನಗರವೇ ನಾಶ ಆದೀತು ರಾಮಸೇನೆಯ ಸಮ್ಮುಖದಲ್ಲಿ. ಹಾಗಂತ ಅದು ಮಾಡಬೇಕಾದ್ದಲ್ಲ. ಅರಸನಾಗಿ ಮಾಡಬೇಕಾದಂತಹ ಕರ್ತವ್ಯ ಏನು ಅಂತ ಯೋಚಿಸಿದರೆ ಒಂದು ಸಂಧಾನ ಆಗಬೇಕು ಅಂತ ಯೋಚಿಸ್ತಾ ಇದ್ದೇನೆ. ಸರಿ. ಯಾಕೆಂದರೆ ನಾವು ಒಪ್ಪಿದ್ದು ರಾಮನನ್ನ ದೇವರು ಎನ್ನುವ ಹಾಗೆ, ಅವ ಒಪ್ಪಿದ್ದು ಪರಮೇಶ್ವರನನ್ನ ದೇವರು ಎನ್ನುವ ಹಾಗೆ. ಅವನ ರಕ್ಷಣೆಗೆ ಪರಮೇಶ್ವರ ಇದ್ದಾನೆ ಅಂತಾದರೆ ದೇವರಲ್ಲಿ ಯಾವುದೋ ಭೇದ ಭಾವ ಉಂಟು ಅಂತಲ್ಲ, ದೈವಿ ಭಕ್ತ ಇದ್ದಾನೆ ಎನ್ನುವುದಂತೂ ಅರ್ಥ ಆಯ್ತಲ್ಲ. ಹಾಗಿದ್ರೆ ಒಬ್ಬ ಮಾಡುತ್ತಿರುವಂತಹ ಯಾಗ ಸಂಕಲ್ಪಕ್ಕೆ ಪ್ರತಿಯಾಗಿ ವಿರುದ್ಧವಾಗಿ ಒಬ್ಬ ನಿಲ್ಲುತ್ತಾನೆ ಎನ್ನುವಂತಹ ನಿರೀಕ್ಷೆ ನನಗಿಲ್ಲ. ಹಾಗಾಗಿ ಅವನ ಕಲ್ಪನೆ ಏನೋ ತಪ್ಪಿರಬಹುದು. ಆ ನೆಲೆಯಲ್ಲಿ ಒಂದು ಸಂಧಾನ ಆಗಬೇಕು ಅಂತ ಯೋಚಿಸಿದರೆ ಯಾರನ್ನ ಕರೆಯಬೇಕು? ಅಣ್ಣನೇ ಹೇಳಿದಾಗೆ ಜೊತೆಗೆ ಮಾರುತಿಯನ್ನು ಇಟ್ಟುಕೊಂಡು ಹೋಗು ಎನ್ನುವ ಹಾಗೆ. ಹೌದು. ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನು ಹೊಂದಿದಂತಹ ಹನುಮಂತನನ್ನೇ ಕರೆದು ಮಾತಾಡಿಸ್ತೇನೆ. ಆಂಜನೇಯ ಇತ್ತ ಬಾರಯ್ಯ. ಮರುತ ಸುತ ಮರುತ ಸುತ ಚತುರ ನೀನೇ ತೆರಳು ಸಂಧಾನಕ್ಕೆ ನೃಪನೊಡನೆ, ತೆರಳು ಸಂಧಾನಕ್ಕೆ ನೃಪನೊಡನರು ತುರಗವ ಬಿಟ್ಟು, ನೃಪನೊಡನರು ತುರಗವ ಬಿಟ್ಟು ಕಪ್ಪವನೀಯದಿರಲವನು, ತುರಗವ ಬಿಟ್ಟು ಕಪ್ಪವನೀಯದಿರಲವನು. ತರುಬಿ ಸೇನೆಯ ಬಂಧು ಬಾಂಧವದರಳರೊಡಗೂಡುತ್ತ ಶೈಮಿನಿ ಪುರಕ್ಕೆ ಪೋಪರೆ ಪೊರಡು ದುರಕ್ಕೆಂದೆನುತ ಪೇಳಿನ್ನು. ಮಾರುತಾತ್ಮಜ ಹೀಗೆ ಬಾರಯ್ಯ. ಒಳ್ಳೆಯದು. ಇಲ್ಲಿಯವರೆಗೆ ನಡೆದಂತಹ ನಮ್ಮ ಪ್ರಯಾಣದ ದಿಕ್ಕು ಅದನ್ನೇ ಅನುಸರಿಸಿ ನೀನಿದ್ದವ. ಕುದುರೆಯ ಬೆಂಗಾವಲಿಗೆ ನಾವಿದ್ರೆ ನಮ್ಮ ಬೆಂಗಾವಲಿಗೆ ನೀನೋ ಎನ್ನುವ ಹಾಗೆ ಸದಾ ನಮಗೆ ಯಾವ ಆತಂಕ ಎದುರಾಗುತ್ತದೆ, ಯಾವ ಸಂದರ್ಭದಲ್ಲಿ ಏನಾಗುತ್ತದೆ. ಹೋಗುವ ದಿಕ್ಕು ಗೊತ್ತಿಲ್ಲದೆ ಇದ್ದರೂ ಹೊರಟ ದಿಕ್ಕಂತೂ ಗೊತ್ತುಂಟು. ಖಂಡಿತ ಉಂಟು. ಯಾಕೆಂದ್ರೆ ಹೋಗುವ ದಿಕ್ಕು ನಿರ್ಧರಿಸುವುದು ಕುದುರೆ ಅಲ್ವೇ ಅಲ್ವಾ? ಹಾಗಿರುವಾಗ ಕುದುರೆಯ ಬೆಂಗಾವಲಿಗೆ ನಾವು, ನಮ್ಮ ಬೆಂಗಾವಲಿಗೆ ನೀನು ಅಂತ ಭಾವಿಸಿದ್ದೇನೆ. ಮುಂದೆ ಕುದುರೆ ಹಿಂದೆ ಕೋತಿ. ಕೋತಿ ಅಂತ ರೂಢಿಯಲ್ಲಿ ಹೇಳಬಹುದು, ಆದರೆ ನಾವು ಕಂಡದ್ದು ಹಾಗಲ್ವಲ್ಲ. ಆದರೆ ಹೌದಲ್ಲ, ರೂಪದಲ್ಲಿ ಹೌದು, ಸಾಧನೆ ದೊಡ್ಡದುಂಟು. ಲೋಕದಲ್ಲಿ ರೂಪವೇ ಪ್ರಧಾನವಾಗಿ ಕಾಣ್ತದೆ. ಹನುಮಂತ ಸ್ವಾಮಿ, ರೂಪವೇ ಪ್ರಧಾನವಾಗಿ ಕಂಡ್ರೆ ರಾಮದಾಸನಾಗಿ ನಿನ್ನ ಕೈಂಕರ್ಯವನ್ನು ನೆರವೇರಿಸಿಕೊಳ್ಳುವಲ್ಲಿ ಅಲ್ಲ, ರಾಮನ ಸೇವೆಯನ್ನು ಮಾಡುವಲ್ಲಿ ರಾಮ ಕಂಡದ್ದು ನಿನ್ನನ್ನು ಹಾಗಲ್ವಲ್ಲ. ಅದು ನನಗೆ ನಾನೇನು ಅಂತ ಗೊತ್ತಿರುವುದರಿಂದ ಅದಕ್ಕಿಂತ ಹೆಚ್ಚು ಮಹತ್ವವನ್ನು ನಾನು ನಿರೀಕ್ಷೆಯೂ ಮಾಡೋದಿಲ್ಲ. ಅಲ್ಲ, ಅದು ರೂಢಿಯಲ್ಲಿ ಹಾಗೆ. ಎತ್ತರಕ್ಕೆ ಏರಿದವ ತಾ ಚಿಕ್ಕವ ಅಂತಲೇ ಭಾವಿಸಿಕೊಳ್ಳಬೇಕಂತೆ. ಇರ್ಲಿ ಸ್ವಾಮಿ, ಇದರಲ್ಲಿ ವಾದ ಮಾಡಿ ನಾನು ಗೆಲ್ಲಿಕುಂಟು ನಿನ್ನಲ್ಲಿ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಹೇಗೆ ರಾಮ ಸೇವೆಯನ್ನ ಮಾಡಿದೆಯೋ ಹಾಗೆ ಲಕ್ಷ್ಮಣನನ್ನೋ ಭರತನನ್ನೋ ಶತ್ರುಘ್ನನನ್ನೋ ನೀ ಕಂಡಿದ್ದಿ. ರಾಮ ಬೇರೆ ಅಲ್ಲ, ರಾಮಾನುಜರು ಬೇರೆ ಅಲ್ಲ. ಅದನ್ಯಥಾಭಾವದಿಂದಲೇ ಆಡಿಕೊಳ್ಳುವುದು. ರಾಮನ ರೂಪವನ್ನೇ ನಮ್ಮಲ್ಲಿಯೂ ನೀ ಕಾಣ್ತಾ ಇದ್ದಿ. ಅದೇ ನಿಷ್ಠೆಯನ್ನು ತೋರಿಸ್ತಿ, ಅದೇ ಭಕ್ತಿಭಾವವನ್ನು ತೋರಿಸ್ತಿ. ಸಾಂದರ್ಭಿಕವಾಗಿ ಯಾವುದೋ ಒಂದು ಆತಂಕ ಎದುರಾದಂತಹ ಸಂದರ್ಭದಲ್ಲಿ ನಾ ಮುಂದಿದ್ದೇನೆ ಎನ್ನುವ ಹಾಗೆ ತೋರಿಸ್ತಿ. ಅದನ್ನು ಸಾಧಿಸಿಯೂ ತೋರಿಸಿದ್ದೆ. ಬೆಂಬಲ ಅಂತಂದ್ರೆ ಬರೇ ಬೆನ್ನ ಹಿಂದೆ ನಿಲ್ಲುವುದು ಅಂತ ಅರ್ಥ ಅಲ್ಲಲ್ಲ. ಬೇಕಾದಾಗ ಮುಂದೆ ಬಿದ್ದಾಗ ಎದುರಿಗೂ ಹೋಗಬೇಕಾಗ್ತದೆ. ಖಂಡಿತ ಹೌದು. ಆ ನೆಲೆಯಲ್ಲಿಯೇ ಹಿಂದಿದ್ದಂತಹ ನಿನ್ನನ್ನು ಮುಂದೆ ಕರೆದದ್ದು. ಈಗ ನಾ ಮುಂದೆ ಹೋಗಬೇಕಾಗಿದೆ. ಹೌದು, ಮುಂದೆ ಸಾಗಬೇಕಾದುಂಟು. ಎಲ್ಲಿಯವರೆಗೋ, ಯಾಕಾಗಿಯೋ? ಚಕ್ರಾಂಕಿತ ಯಾವ ಜ್ಯೋತಿರ್ಮೇಧಪುರದ ಅರಸನಾದಂತಹ ವೀರಮಣಿ ಕುದುರೆಯನ್ನು ಬಂಧಿಸಿದ್ದಾನೆ ಎನ್ನುವಂತಹ ವರ್ತಮಾನ ತಿಳಿದಿದೆ ನಮಗೆ. ಅದನ್ನು ಕೇಳಿದೆ. ಬಹಳ ವೈಶಿಷ್ಟ್ಯಗಳೇ ನನಗೆ ಕಾಣಿಸ್ತಾ ಉಂಟು. ಅವ ಆಳುತ್ತಿರುವಂತಹ ಊರು ಯಾವುದು ಅಂತ ಕೇಳಿದರೆ ಜ್ಯೋತಿರ್ಮೇಧ. ಹೌದು. ಅರಸನ ಹೆಸರು ವೀರಮಣಿ. ವೀರಮಣಿ. ಅಲ್ಲಿ ಇರುವವ ಈಶ್ವರ ಪರಮೇಶ್ವರ ನಗರದ ರಕ್ಷಕನಾಗಿ.
ಅವನನ್ನ ಆ ನೆಲೆಯಲ್ಲಿ ಬಂಧಿಸಿಟ್ಟುಕೊಂಡವಳು ತನ್ನ ಭಕ್ತಿಯ ಮುಖೇನವಾಗಿ ಇಕ್ಷುಮತಿ. ಮಕ್ಕಳಿಬ್ಬರಿದ್ದಾರಂತೆ, ರುಕ್ಮಾಂಗ ಶುಭಾಂಗ. ಒಂದು ದೈವಿಕವಾದ ಹಿನ್ನೆಲೆ ಎಲ್ಲ ಹೆಸರಲ್ಲಿಯೂ ರೂಢಿಸಿಕೊಂಡಿದೆ. ಹೆಸರಲ್ಲಿ ಎಷ್ಟೇ ಉಂಟು ಅಂತ ಆದರೆ ಮಹತ್ವ ಬರಲಿಕ್ಕಿಲ್ಲ. ಆದರೆ ಮಹತ್ವವು ಇರುವುದರಿಂದ ಈ ಹೆಸರಿಗೊಂದು ಅರ್ಥ ಬರ್ತದೆ ಅಲ್ವೇ? ಹೌದು. ಹಾಗಿದ್ರೆ ಪರಮೇಶ್ವರನ ಸಾನ್ನಿಧ್ಯ ಉಂಟು ಅಂತಾದ್ರೆ ಮಹತ್ವ ಉಂಟು ಅಂತ ನಾವು ಭಾವಿಸಿಕೊಳ್ಳು. ಶಿವಭಕ್ತನಿದ್ದಾನೆ ಅಂತ ಕೇಳಿದ್ದೇವೆ. ಹಾಗಿದ್ರೆ ಅಂತವನು ಅಶ್ವವನ್ನ ಬಂಧಿಸಿದ್ದಾನೆ ಎನ್ನುವಲ್ಲಿ ಒಂದಷ್ಟು ವಿವೇಚನೆ ಮಾಡಬೇಕಾದ್ದು, ವಿಚಾರ ಮಾಡಬೇಕಾದ್ದು ಅನಿವಾರ್ಯ ಅಂತ ಅನಿಸ್ತದೆ. ನನಗದ ಅನಿವಾರ್ಯ ಅಂತ ತೋರ್ಲಿಲ್ಲ. ಯಾಕಂದ್ರೆ ರಾಜನೀತಿಯ ಪ್ರಕಾರ ನಡೆಯುವ ನಿನಗೆ ಕಟ್ಟಿದವರನ್ನು ಎದುರಿಸಿ ಬಿಡಿಸಿಕೊಳ್ಳಬೇಕಾದ ಒಂದು ಧರ್ಮವಾಗಿಯೇ ಉಂಟು. ಪ್ರೇರಣೆ ಅಲ್ಲಿಂದಲೇ ಅಲ್ವ? ಖಂಡಿತ ಹೌದು. ಆದ್ರೆ ಇಲ್ಲಿ ಬಂದಾಗ ನೀನು ಮತ್ತೊಮ್ಮೆ ಆಲೋಚನೆ ಮಾಡ್ತೀಂತಾದ್ರೆ ನಿನ್ನ ಕಣ್ಣಿಗೆ ನಮಗೆ ಕಾಣಿಸದೇ ಇದ್ದದ್ದೇನೋ ಕಂಡಿರಬೇಕು. ನಮ್ಮ ಅಣ್ಣನ ಆದರ್ಶವು ಕಾಣಿಸ್ತದೆ. ಯಾಕೆಂದ್ರೆ ತನ್ನ ಸತಿಯನ್ನೇ ಅಪಹರಿಸಿಕೊಂಡು ಹೋದಂತಹ ದಶಕಂಠ ಅವನನ್ನು ಕೊಲ್ಲಲಿಕ್ಕೆ ಉದ್ಯುಕ್ತನಾಗಿ ಶತಯೋಜನ ವಿಸ್ತೀರ್ಣವಾದಂತಹ ಶರದಿಗೆ ಸೇತುವೆಯನ್ನೂ ಬಲಿದ ಮೇಲೆ ಇನ್ನೇನು ಯುದ್ಧಕ್ಕೆ ಅನುಮತಿಯನ್ನ ಕೊಡುವಂತ ನಿನ್ನ ನೇತೃತ್ವದಲ್ಲಿಯೋ ನಿಮ್ಮಂತವರೆಲ್ಲ ಕೇಳಿದ ಸಂದರ್ಭದಲ್ಲಿಯೂ ಸಾರಿ ಕೊಂದರೆ ಪಾಪ ಇಲ್ಲ ಅಂತ ಆಡಿದ್ನಂತೆ. ಹೌದು. ಇನ್ನಾದರೆ ಎಮ್ಮನ್ನು ಕಂಡು ಮಾಡಿದಂತಹ ಅಪರಾಧವನ್ನೆಲ್ಲ ಒಪ್ಪಿಕೊಂಡು ದೂರ ಕಳಿಸಿದಂತಹ ತಮ್ಮನನ್ನೂ ಒಪ್ಪಿಕೊಂಡದ್ದೇ ಹೌದಾದ್ರೆ, ಅಪಹರಿಸಿದ ಸತಿಯನ್ನು ಹಿಂತಿರುಗಿ ಕೊಟ್ಟದ್ದೇ ಆದ್ರೆ ಕ್ಷಮಿಸ್ತೇನೆ ಅಂತ ಆಡಿದಂತೆ. ಹೌದು. ಹಾಗಿದ್ರೆ ಪರಸತಿಯ ಪೀಡಕನಾದಂತಹ ದಶಾನನಿಗೂ ಒಮ್ಮೆ ಶರಣಾಗತಿಯ ಅವಕಾಶವನ್ನ ಕೊಟ್ಟಿದ್ದಾನೆ ಅಂತಾದ್ರೆ ಇವು ಅಷ್ಟು ದೊಡ್ಡ ತಪ್ಪು ಮಾಡಲಿಲ್ಲ ಅಂತ ಅನಿಸ್ತದೆ. ಅಲ್ಲ, ನನಗೆ ಸಂಶಯ ಬರುವುದು ಅದಕ್ಕಲ್ಲ. ಪೂರ್ವದಲ್ಲಿಯೂ ನಾವು ಅದನ್ನು ಮಾಡ್ಲಿಲ್ವಲ್ಲ. ಮಾಡ್ಲಿಲ್ಲ, ಇದು ಮೊದಲಿಗಲ್ವ ಹೊರಟದ್ದು. ಹೌದೌದು. ಯಾಕೆಂದ್ರೆ ಈ ಹಿಂದೆ ಯಾಕೆ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಹನುಮಂತ, ಅಲ್ಲ ನಾನು ನಿನ್ನನ್ನು ಕೇಳುವ ಅಲ್ಲ, ನನಗೆ ಅರ್ಥ ಆಗ್ತದೆ. ಸಂಶಯ ನಮಗೆ ಪ್ರಶ್ನೆ ಹುಟ್ಟುತ್ತದೆ, ಯಾಕೆ ಮಾಡ್ಲಿಲ್ಲ. ಈಗ ರಾಮಚಂದ್ರನ ಅಶ್ವಮೇಧದ ಅಶ್ವವನ್ನ ಬಂಧಿಸ್ತೇನೆ ಹೇಳುವುದು ಕೇವಲ ಅವರು ಸಂಧಾನಕ್ಕೆ ಬರ್ತಾರೆ ಎನ್ನುವ ನಿರೀಕ್ಷೆಯಲ್ಲಿ ಬಂಧಿಸುವುದಲ್ವಲ್ಲ, ಹೋರಾಡ್ತೇನೆ ಎನ್ನುವಂತಹ ಛಲದಲ್ಲಿಯೇ ಇರಬೇಕು. ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ ನಾವು ಸಂಧಾನಕ್ಕೆ ಮುಂದಾಗಬೇಕು. ಯಾಕೆಂದ್ರೆ ಯಾರೋ ಒಬ್ಬ ಸಾಮಾನ್ಯನೂ ಅಹಂಕಾರದಿಂದಲೋ ದರ್ಪದಿಂದಲೋ ನಾನೇನಾಗ್ತದೆ ನೋಡ್ತೇನೆ ಎನ್ನುವ ಹಾಗೆ ಬಂಧಿಸ್ತಾನೆ ಅಂತ ಇಟ್ಟುಕೋ, ಆಕ್ರಮಣ ಅನಿವಾರ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಕಟ್ಟಿದವರೆಲ್ಲರಲ್ಲಿಯೂ ಸಂಧಾನ ಮಾಡ್ತೇನೆ ಅಂತಾದ್ರೆ ಅದೇ ಒಂದು ಪರಂಪರೆ ಆಗುತ್ತದೆ. ರಾಮನ ಯಜ್ಞಾಶ್ವ ಬಂದಿತ್ತು, ನಾವು ಬಂಧಿಸಿದೆವು. ಬೆಂಗಾವಲಿಗೆ ಬಂದಂತಹ ರಾಮಾನುಜನಾದಂತಹ ಶತ್ರುಘ್ನ ಸಂಧಾನ ಮಾಡಿದ, ಹಾಗಾಗಿ ಒಪ್ಪಿಕೊಂಡೆವು. ಇಲ್ಲದಿದ್ರೆ ಹೊಡೆದಾಟ ಆಗುತ್ತಿತ್ತು. ಅದೊಂದು ಪ್ರಶಸ್ತಿ ಪತ್ರ ಅಂತ ಎಲ್ಲರಿಗೂ ಸಿಕ್ಕುವ ಹಾಗೆ ಆಗ್ತದೆ. ಅದನ್ನೆಲ್ಲ ಹಂಚಲಿಕ್ಕೆ ಹೊರಟದ್ದಲ್ವಲ್ಲ. ಆದ್ರೆ ಇಲ್ಲಿ ಸಂಧಾನ ಯಾಕೆ ಯೋಚನೆ ಮಾಡಿದೆ, ಇವನ ಹಿನ್ನೆಲೆ. ಯಾಕೆಂದ್ರೆ ಪರಮೇಶ್ವರನನ್ನು ಭಕ್ತಿಯಿಂದ ಆರಾಧಿಸಿಕೊಂಡು ತನ್ನ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ದಾನೆ ಅಂತಾದ್ರೆ, ಅಲ್ಲ ಇವನ ಭಕ್ತಿಗೆ ಕಟ್ಟು ಬಿದ್ದಂತಹ ಪರಮೇಶ್ವರ ಇಲ್ಲಿ ನೆಲೆಸಿದ್ದಾನೆ ಅಂತಾದ್ರೆ, ಯಾಗದ ಹಿನ್ನೆಲೆ ಗೊತ್ತುಂಟು, ದೈವದಲ್ಲಿ ನಂಬಿಕೆಯೂ ಉಂಟು. ಈ ನೆಲೆಯಲ್ಲಿ ಒಂದು ಸೂಚನೆಯನ್ನ ಕೊಟ್ಟರೆ ಮಾಡಿದ ತಪ್ಪಿನ ಅನಿವಾರ್ಯತೆ ಏನು ಎನ್ನುವುದು ಗೊತ್ತಾದ ಮೇಲೆ ಅಂದ್ರೆ ಸಂಧಾನ ಮಾಡಬೇಕಾದ ಅರ್ಹತೆ ಅವನಲ್ಲಿ ಉಂಟು ಅಂತ ಕಾಣುತ್ತಿ ಹಾಗೆ. ಯಾಕೆಂದ್ರೆ ಈಗಾಗಲೇ ನಾವು ನೋಡಿದ್ದಾಗಿದೆ, ಸುಬಾಹು ಮಹಾರಾಜ ಚಕ್ರಾಂಕಿತಪುರದವನ್ನು ಕಟ್ಟಿದ ಕ್ಷಣದಲ್ಲಿ ಹೋರಾಟ ನಡೆಯಿತು. ಒಬ್ಬ ಮಗನನ್ನ ಕಳಕೊಳ್ಳುವಂತಹ ಸಂದರ್ಭ ಬಂತು. ಉಳಿದಂತಹ ಒಬ್ಬ ಮಗನಾದಂತಹ ದಮನ ನಮ್ಮ ಸೇನೆಯೊಂದಿಗೆ ನಮ್ಮನ್ನು ಹಿಂಬಾಲಿಸಿ ಬಂದಿದ್ದಾನೆ. ಹಾಗಿದ್ರೆ ಯಾರನ್ನೋ ದಂಡಿಸಬೇಕಾದಂತಹ, ರಕ್ತಪಾತವನ್ನ ಮಾಡಬೇಕಾದಂತಹ ಅನಿವಾರ್ಯತೆಯಲ್ಲಿ ನಾವು ಹೊರಟವರಲ್ಲ. ಯಾಕೆಂದ್ರೆ ಅಶ್ವದ ಸಂಚಾರಕ್ಕೆ ಬೇಕಾಗಿ ಬೆಂಗಾವಲಿಗರಾಗಿ ಅದಕ್ಕೆ ತೊಡಕುಂಟಾಗದ ಹಾಗೆ ನಿರ್ವಹಿಸಬೇಕಾದ್ದು ನಮ್ಮ ಕರ್ತವ್ಯ. ಅಲ್ಲಿ ರಕ್ತಪಾತವೇ ಬೇಕು ಅಂತಿಲ್ಲ. ಆ ನೆಲೆಯಲ್ಲಿ ಚತುರನಾದಂತಹ ನೀನು ರಾಮ ಏನು ಎಷ್ಟು ಎನ್ನುವುದನ್ನ ಸಂಪೂರ್ಣ ಅರಿವಿಗೆ ತಂದುಕೊಂಡವ. ಯಾಕೆಂದ್ರೆ ಯುದ್ಧರಂಗದಲ್ಲಿ ಹೋರಾಡುತ್ತಿರುವಂತಹ ಸುಬಾಹು ಮಹಾರಾಜನಿಗೆ ನೀ ಪ್ರಹರಿಸಿದ ಸಂದರ್ಭದಲ್ಲಿ ನೋವಿನಲ್ಲಿಯೂ ರಾಮ ಕಾಣಿಸಿಕೊಂಡಂತೆ. ನೀ ಪೆಟ್ಟು ಕೊಟ್ಟರು ರಾಮನನ್ನ ಕಾಣಿಸುವ ಸಾಮರ್ಥ್ಯ ಇರುವುದು ಇದನ್ನು ನಿನಗೆ ಮಾತ್ರ. ಪೆಟ್ಟಿನ ಪರಿಣಾಮವೋ ಪೆಟ್ಟು ತಿನ್ನವನ ಮನೋಧರ್ಮವೋ ಯಾರಿಗೊತ್ತು ಸ್ವಾಮಿ. ಆದರೂ ಅಂತಹ ಒಂದು ಪರಿಣಾಮ ಅಥವಾ ಪರಿವರ್ತನೆ ನಿನ್ನಿಂದ ಆಗುತ್ತದೆ ಎನ್ನುವುದನ್ನು ನಾ ಕಂಡುಕೊಂಡಿದ್ದೇನೆ. ಹಾಗಿದ್ರೆ ಮಾತಿನಲ್ಲಿಯೂ ಚತುರನಿದ್ದಿ. ಯಾಕೆಂದ್ರೆ ನಿನಗೆ ದೇವತೆಗಳ ಅನುಗ್ರಹ ಉಂಟು. ಆ ನೆಲೆಯಲ್ಲಿ
ರಾಮನ ಹಿನ್ನೆಲೆಯನ್ನು ಹೇಳಿ, ರಾಮನ ಸಂಕಲ್ಪ ಏನು ಎನ್ನುವುದನ್ನು ಹೇಳಿ, ಆ ಮುಖೇನವಾಗಿ ಅವ ಮಾಡಬಹುದಾದಂತಹ, ಮಾಡುತ್ತಿರುವಂತಹ ತಪ್ಪು ಯಾವುದು ಎನ್ನುವುದನ್ನು ತಿಳಿಸಿ ಹೇಳಬೇಕು. ಪ್ರಭು, ಹಾ, ನಿನ್ನ ಅಂಬೋಣದಂತೆ ನಾನು ಸಂಧಾನ ಪ್ರಕ್ರಿಯೆಯಲ್ಲಿ ತೊಡಗಬಹುದು. ಯಾಜ್ಞಿಕನಾಗಿರತಕ್ಕ ರಾಮನ ಈ ಯಜ್ಞೋದ್ದೇಶವೇನು ಅನ್ನುವುದನ್ನು ವಿಶದಪಡಿಸಬಹುದು, ಅಥವಾ ಕುದುರೆ ಕಟ್ಟಿ ನಿನಗೆ ಯಶಸ್ಸು ಸಿಕ್ಕುವುದಿಲ್ಲ ಅನ್ನುವುದನ್ನು ಮನಗಾಣಿಸಬಹುದು. ಅಷ್ಟೆಲ್ಲ ಗೊತ್ತಿಲ್ಲದವನು ಈ ವೀರಮಣಿ. ಗೊತ್ತಿದ್ದಿರಬಹುದು, ಗೊತ್ತಿದ್ದೇ ಮಾಡಿದ್ದಾನೆ ಅಂತಾದ್ರೆ ಬಿಡ್ತೇನೆ ಎಂಬ ಯೋಚನೆ ಇದ್ದವಾದ್ರೆ ಕಟ್ಟುವುದಕ್ಕೆ ಮುಂದಾಗುವುದಿಲ್ಲ. ಮತ್ತೆ ನಿಮ್ಮ ಜಾತಿಯಲ್ಲಿ ಅಲ್ಲ, ನಿಮ್ಮ ಜಾತಿಯಲ್ಲಿ ಅಂತ ಅವಹೇಳನ ಮಾಡುವುದಲ್ಲ ನಾನು. ಕ್ಷತ್ರಿಯ ವರ್ಗದಲ್ಲಿ, ಕ್ಷತ್ರಿಯರಲ್ಲಿ ತಾನು ಮಾಡಿದ್ದ ಸರಿ ಎಂಬ ಒಂದು ಧೋರಣೆ ಇರ್ತದೆ. ಹೌದು, ಅದನ್ನ ಮಾರ್ಪಡಿಸಿಕೊಳ್ಳುವುದಕ್ಕುಂಟ. ಒಂದು ವೇಳೆ ಅವನು ತಾನು ಮಾಡಿದ್ದೆ ಸರಿ ಎಂಬ ನೆಲೆಯಲ್ಲಿ ವ್ಯವಹರಿಸಿದ ಅಂತಾದ್ರೆ ನಮಗೊಂದೇನಾದ್ರೂ ದಾರಿ ಬೇಡುವ? ದಾರಿ ಉಂಟಲ್ಲ. ಏನು ಅಂತ? ಆ ಎಚ್ಚರಿಕೆಯ ಮಾತನ್ನು ನೀ ಆಡಬೇಕಾದ ಅನಿವಾರ್ಯ. ನೀನು ರಾಮನ ಹಿನ್ನೆಲೆಯನ್ನ, ರಾಮನ ಯಾಗದ ಸಂಕಲ್ಪವನ್ನ ಎಲ್ಲವನ್ನು ವಿಶದೀಕರಿಸಿದ ಮೇಲೂ ತಾ ಮಾಡಿದ್ದೇ ಸರಿ ಎನ್ನುವ ಹಾಗೆ ಅಹಂಕಾರದಿಂದ ಪ್ರಮತ್ತನಾಗಿ ವರ್ತಿಸಿದ ಅಂತಾದ್ರೆ ಕುದುರೆಯನ್ನ ಬಿಟ್ಟು ಕೊಡುವಲ್ಲಿ ವಿರೋಧವನ್ನೇ ವ್ಯಕ್ತಪಡಿಸ್ತಾನೆ ಅಂತಾದ್ರೆ ಒಂದೇ ಒಂದು ಎಚ್ಚರಿಕೆಯ ಮಾತು ಹೇಳಿದ್ರೆ ಸಾಕು. ಬಂದದ್ದು ಅಯೋಧ್ಯೆಯಿಂದ ಬಂದಂತಹ ಸೈನ್ಯ, ಯುದ್ಧವೇ ಎದುರಾಗುತ್ತದೆ. ನಿನ್ನವರನ್ನೆಲ್ಲ ಸೇರಿಸಿಕೊಂಡು ಯುದ್ಧರಂಗಕ್ಕೆ ಬಂದದ್ದೇ ಹೌದಾದ್ರೆ ಯುದ್ಧೋತ್ಸಾಹದಿಂದ ಬಂದಂತಹ ನಿನ್ನ ಸಂಪೂರ್ಣವಾದಂತಹ ಸೇನೆ ಎನ್ನುವುದು ಯಮಪುರಿಯತ್ತ ಸಾಗಬೇಕಾದಂತಹ ಅನಿವಾರ್ಯತೆ ಬಂದು ಒದಗುತ್ತದೆ ಅಂತ ಹೇಳಿ ಬರಬೇಕು. ಕಷ್ಟ ಆಯ್ತಲ್ಲ. ಯಾಕೆ? ಹಿಂದೆಯೂ ಒಮ್ಮೆ ಇಂತಹ ಒಂದು ದೌತ್ಯಕ್ಕೆ ಹೋದವ ನಾನು. ಅಲ್ಲಿ ಮಿತಿ ಇರಲಿಲ್ಲ, ನಮಗಿಷ್ಟೇ ಮಾಡತಕ್ಕದ್ದು. ಸೀತಾನ್ವೇಷಣೆಗೆ ಹೋದವ. ಹಾಗಾದ್ರಿಂದ ಅಲ್ಲಿ ಒಂದು ಭೀಭತ್ಸವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ರಾಮ ವಿರೋಧದಿಂದ ಏನಾದೀತು ಅನ್ನುವುದನ್ನು ಅವರಿಗೆ ಮನಗಾಣಿಸಿ ಲಂಕಾ ದಹನವನ್ನು ಮಾಡಿ ಬಂದೆ. ಆದ್ರೆ ಇಲ್ಲಿ ನಿನ್ನ ಆಜ್ಞೆಯೇ ನಮಗೊಂದು ಬಂಧಕ ಉಂಟು, ನಾನೇನು ಮಾಡಬೇಕು ಅಂತಿಲ್ಲ. ಇಷ್ಟು ಹೇಳಿ ಬಂದ್ರೆ ಆಯ್ತು. ಕುದುರೆಯನ್ನು ತರುವ ಹೊಣೆ ಇಲ್ವಲ್ಲ? ಕುದುರೆಯನ್ನು ತರುವ ಹೊಣೆ ಇಲ್ಲ. ಯಾಕೆಂದ್ರೆ ಅವ ಸಿದ್ಧನಾಗಿ ಯುದ್ಧರಂಗಕ್ಕೆ ಬರಲಿ. ಹೋರಾಡುವುದು ನೀ ಏಕಾಂಗಿಯಾಗಿ ಹೋರಾಡಬೇಕಾದಿಲ್ಲ. ನನಗೆ ಅರ್ಥ ಆಗ್ತದೆ. ನಿನಗೆ ಅನುಮತಿಯನ್ನೇ ಕೊಟ್ರೆ ನೀನು ಒಬ್ಬನೇ ಅವರನ್ನೆಲ್ಲ ಬಡಿದು ಹಾಕಿ ಕುದುರೆಯನ್ನ ಎಳೆ ತರುವ ಸಾಮರ್ಥ್ಯ ನೀನು. ನಮ್ಮಲ್ಲಿ ಸಾಮರ್ಥ್ಯ ಉಂಟು ಅಂತ ತೋರಿಸಲಿಕ್ಕೆ ಕೇಳಿದ್ದಲ್ಲ, ನಿಮ್ಮಂಥವರಿಗೆ ಶ್ರಮ ಯಾಕೆ ಅಂತ ಕೇಳಿದ್ದಷ್ಟೇ. ಅಲ್ಲ, ಗೊತ್ತುಂಟು ನನಗೆ. ಯಾಕೆಂದ್ರೆ ಸೀತಾನ್ವೇಷಣೆಯ ಸಂದರ್ಭದಲ್ಲಿಯೇ ತ್ರಿಕೂಟಾಚಲವನ್ನೇ ಎತ್ತಿ ಸಾಗುತ್ತೇನೆ ಅಂತ ಹೊರಟಿದ್ಯಂತ ನೀನು. ಆ ಸಾಮರ್ಥ್ಯ ಇದ್ದ ನಿನಗೆ ಎಲ್ಲಿಯೋ ಕೆಲವು ಯೋಜನ ವಿಸ್ತೀರ್ಣವಾದಂತಹ ಜ್ಯೋತಿರ್ಮೇಧದಲ್ಲಿರುವಂತಹ ಸೇನೆಯ ಅಲ್ಲ, ಅಲ್ಲಿಯ ಬಲವನ್ನು ಕ್ಷಣ ಮಾತ್ರದಲ್ಲಿ ಅಳಿಸಿ ಹಾಕುವ ಸಾಮರ್ಥ್ಯ ಉಂಟು. ಹಾಗಂತ ಆ ಕ್ರಮದಲ್ಲಿ ಆಗಬೇಕಾದ್ದಲ್ಲ. ಯಾವುದು ಕ್ಷತ್ರಿಯ ಪಂಥಕ್ಕೆ ಅನುಗುಣವಾಗಿ ನಾವು ಸಾಗುತ್ತಾ ಇದ್ದೇವೋ ಆ ನೆಲೆಯಲ್ಲಿ ಅವನಿಗೊಂದು ಅವಕಾಶ. ಸಂಧಾನಕ್ಕೋದವ ಸಂಧಾನವನ್ನು ಮಾತ್ರ ಮಾಡಿ ಯುದ್ಧ ಎನ್ನುವುದು ಅವನೇ ತೀರ್ಮಾನಿಸಬೇಕು. ಯುದ್ಧಕ್ಕೆ ಬರ್ತೇನೆ ಅಂತ ಆದ್ರೆ ಅವ ಮುಂದೊತ್ತಿ ಬರ್ಲಿ, ಆಮೇಲೆ ನಾವು ಸಾಗೋಣ. ಸರಿ, ಆದೀತು ಅಂತ ನೀ ಕೇಳುವುದೆಂತದ್ದು? ಹೀಗೆ ಮಾಡು ಅಂತ ಹೇಳಿದ್ರೆ ಆಯ್ತಲ್ಲ. ಅಲ್ಲ, ಹೌದಾದ್ರೂ ನಮಗೆ ಆರಿಸಿಕೊಳ್ಳಿಕ್ಕೆ ಏನಾದ್ರೂ ಉಂಟೋ ಸ್ವಾಮಿ ಇದರಲ್ಲಿ? ಒಪ್ಪಿಗೆ ಅಲ್ವೋ? ಅಷ್ಟೆಂದೆನು ತಲೆ ಮಾರುತಿ ಶತ್ರುಹ ನಡಿಗಭಿವಂದಿಸಿ ಜವದಿಂಪರಡುತ್ತಲೇ ಪೃಥ್ವಿಪ ನಡೆಗೋ ಕ್ಷಣದೊಳ ಅರ್ತಿಯೊಳ ಇತರೆ ರಘುಪತಿಯ ಭಯನೆಗಳು. ಸ್ವಾಮಿ ಹನುಮಂತ, ರಾಮದಾಸ ನಾನು, ನೀನೇ ಅದನ್ನು ಲೇಖಿಸಿದಿ. ಯಾವ ರಾಮನ ದಾಸ ನಾನು? ಸಮಗ್ರವಾಗಿ ರಾಮನ ವ್ಯಕ್ತಿತ್ವದಲ್ಲಿ ಏನೆಲ್ಲ ಉಂಟೋ ಅದೆಲ್ಲ ಸೇರಿದ ಪೂರ್ಣ ರಾಮನ ದಾಸ. ಲಕ್ಷ್ಮಣ ಇಲ್ಲದೆ ರಾಮನಿದ್ದಾನ, ಭರತನಿಲ್ಲದೆ ರಾಮನಿದ್ದಾನೋ, ಶತ್ರುಘ್ನನಿಲ್ಲದೆ ರಾಮನಿದ್ದಾನೋ? ಹಾಗಾದರೆ ರಾಮ ಎಂಬ ವ್ಯಕ್ತಿತ್ವದ ಅವಯವಗಳಂತೆ ಇರತಕ್ಕವರು ನೀವೆಲ್ಲ ಸೇರಿ ಯಾವ ರಾಮನ ಚಿತ್ರಣವು ಪೂರ್ಣವಾಗ್ತದೋ ಆ ರಾಮನಿಗೆ ದಾಸ ನಾನು. ಆದ್ರಿಂದ ನೀನೇನನ್ನ ಆಡ್ತಿ ಅದು ಪರೋಕ್ಷದಿಂದ ರಾಮನಾಡ್ತಾನೆ ಅಂತ ನಾ ಭಾವಿಸುವ. ಇದು ರಾಮನ ಆಜ್ಞೆ ಎಂಬ ನೆಲೆಯಿಂದ. ನಮಗೂ ಅದೇ ಹನುಮಂತ, ನಾವು ಆಡಿಸುವಲ್ಲಿ ಪ್ರೇರಣೆ ರಾಮನೇ ಅಂತ ಭಾವಿಸುವುದು. ಹಾಗಾಗಿ ನಮಗೆ ನಿರಾಕರಣೆ ಮಾಡುವ ಸ್ವಾತಂತ್ರ್ಯವೇ ಇಲ್ಲ. ಅದರ ಅರ್ಥ ಇದೊಂದು ಹೊರೆಯಾಗ್ತದೆ ಅಂತಲ್ಲ, ಅತ್ಯುತ್ಸಾಹದಿಂದಲೇ ನಾನು ಮಾಡಬೇಕಾದ ಕಾರ್ಯ. ರಾಮನನ್ನು ನಂಬಿದ ಯಾವ ಭಜಕನಿಗಾದರೂ ರಾಮನ ಕುರಿತು ನೀನು ಕೊಂಡಾಡು ಅಂತಾಡಿದ್ರೆ, ರಾಮನ ವಿಶೇಷತೆಯನ್ನು ಹೇಳು ಅಂತಾಡಿದ್ರೆ, ರಾಮ ಕಾರ್ಯದಲ್ಲಿ ನೀನು ಪಾಲ್ಗೊಳ್ಳಬೇಕು ಅಂತಾಡಿದ್ರೆ ಅದರಲ್ಲಿ ಉತ್ಸಾಹ ಉಲ್ಲಾಸವಲ್ಲದೆ ಬೇರೆ ಭಾವ ಬರುವುದಕ್ಕಿದ್ದೀತು. ಅದರಿಂದ
ನೀನಾಡಿದ್ದು ನನಗೊಂದು ರೀತಿಯ ಅನುಗ್ರಹವೇ ಆಗಿದೆ ಅಂತ ನಾನು ಭಾವಿಸ್ತೇನೆ. ಶ್ರೀರಾಮಚಂದ್ರವನ ದಿವ್ಯ ಯೋಗ್ಯತೆಯನ್ನು, ಅವನ ಯಜ್ಞ ಸಂಕಲ್ಪದ ಹಿನ್ನೆಲೆಯನ್ನು, ಮಾಡಬೇಕಾದ ಕರ್ತವ್ಯವನ್ನು ಮಾಡುವ ಅನಿವಾರ್ಯತೆಯಿಂದ ಕೈಗೊಂಡದ್ರಿಂದ ಅದಕ್ಕೆ ಸಹಕರಿಸಬೇಕಾದ ನಿಮ್ಮ ಧರ್ಮ, ಇದನ್ನು ಅವರಿಗೆ ಮನದಟ್ಟು ಮಾಡುವಲ್ಲಿ ಸ್ವಾಮಿ ಉತ್ಸಾಹದಿಂದಲೇ ಸಿದ್ಧನಾಗಿದ್ದೇನೆ. ಹಾಗಾಗಿ ನಿನ್ನ ಆಜ್ಞೆ ಏನುಂಟೋ ಈ ಆಜ್ಞೆಯ ವ್ಯಾಪ್ತಿ ಕೇವಲ ಇಲ್ಲಿ ಮಾತ್ರ ಅಲ್ಲ, ನಾನು ಸಂಧಾನವನ್ನು ಪೂರೈಸಿ ಬರುವಲ್ಲಿವರೆಗೆ ವ್ಯಾಪಿಸ್ತದೆ ಅಂತ ಭಾವಿಸಿದ್ದೇನೆ. ಇದು ಪಾದ ನಮಸ್ಕಾರವನ್ನು ಮಾಡಿದ್ದೇನೆ. ಶೀಘ್ರವಾಗಿ ಹೋಗಿ ಶ್ರೀರಾಮಚಂದ್ರವನನ್ನೇ ಭಜಿಸುತ್ತಾ ಹಾರಿ ಹೋಗ್ತೇನೆ. ವೀರಮಣಿಯೋ ಸ್ಥಾನ